ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಪರಮಂತ್ರ ವಿಭೇದಿನಿ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂತಹ ನಾಮವನ್ನು ನಾವು ಹೇಳಿದ್ವಿ. ಇವತ್ತಿನ ನಾಮ ಮೂರ್ತ. ನೋಡಿ, ಮೂರ್ತ ಅಂತಂದ್ರೆ ಇಂದ್ರಿಯಗಳಿಗೆ ಮತ್ತೆ ಭಾವನೆಗಳಿಗೆ ದೊರಕತಕ್ಕಂಥದ್ದು. ಬಹಳ ಸಿಂಪಲ್. ಇದು ಹೇಗೆ ಅಂದ್ರೆ, ತಾಯಿಯನ್ನು ನಾವು ಉಪಾಸನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಫೋಟೋನೋ ವಿಗ್ರಹನೋ ಶ್ರೀಚಕ್ರನೋ ಹಾಗೆ ಇನ್ನು ಯಾವುದೋ ಒಂದು ಮಾರ್ಗದಲ್ಲಿ ನಾವು ಆ ತಾಯಿಯನ್ನ ಉಪಾಸನೆ ಮಾಡ್ತಾ ಇರ್ತೀವಿ. ಅಥವಾ ಈ ತಾಯಿಯ ನಾಮಗಳನ್ನು ಹೇಳ್ತಾ ಇರ್ತೀವಿ, ಸಹಸ್ರನಾಮಗಳನ್ನು ಹೇಳ್ತಾ ಇರ್ತೀವಿ, ದಿವ್ಯ ಚರಿತ್ರೆಗಳನ್ನು ಹೇಳ್ತಾ ಇರ್ತೀವಿ, ತಾಯಿಯ ಲೀಲೆಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಮೂರ್ತಗಳು. ಇಲ್ಲಿ ಅರುಣಾಂ ಕರುಣಾ ತರಂಗತಾಕ್ಷಿ ಅಂತ ನಾವು ಹೇಳಿದಾಗ, ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಜಗನ್ಮಾತೆಯನ್ನ ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅಮ್ಮ ಅಂತ ಹೇಳಿ ಆ ತಾಯಿಯನ್ನ ನಾವು ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಾಗ, ಜಪ ಮಾಡಿದಾಗ, ನಮ್ಮ ಮನಸ್ಸು ಚಂಚಲವಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸ್ಥಿತಿನಲ್ಲಿ ನಮಗೆ ಆ ದಿವ್ಯ ವಿಗ್ರಹದ ಒಂದು ರೂಪ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳುತ್ತೆ. ಆಗ ಅದು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡ್ರೆ ಸಾಕು, ನಾವು ಧನ್ಯರಾಗ್ಬಿಡ್ತೀವಿ. ಎಷ್ಟೋ ಸರ್ತಿ ಕೂತ್ಕೊಂಡು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಾನೋ, ಅರುಣಾಂ ಕರುಣಾ ತರಂಗತಾಕ್ಷೇಂಗತ ಭಾಷಾಂಕುಶ ಪುಷ್ಪ ಬಾಣ ಚಾಪ ಅಂತ ಹೇಳಿ ಆ ಧ್ಯಾನ ಮಾಡುವಾಗ್ಲೋ ಅಥವಾ ಇನ್ಯಾವುದೋ ಒಂದು ಶ್ಲೋಕವನ್ನು ಹೇಳುವಾಗ್ಲೋ, ಆ ಒಂದು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಶ್ರೀಮಾತ್ರೇ ನಮಃ ಶ್ರೀಮಾತಾ 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 ಅಂತ ಹೇಳುವಾಗ್ಲೋ, ನಾವು ಆ ಕಣ್ಣು ಮುಚ್ಚಿ ಆ ತಾಯಿಯನ್ನ ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಆ ತಾಯಿ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊತಾರೆ. ಆ ಒಂದು ಚಿತ್ರ, ಆ ಒಂದು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ನಾವು ಆ ತಾಯಿಯನ್ನ ಭಾವಿಸ್ತೀವೋ ಆ ರೂಪ ನಮ್ಮ ಕಣ್ಣ ಮುಂದೆ ಬರುತ್ತೆ. ಯಾವಾಗ ಆ ಒಂದು ಭಾವ, ಆ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೋ, ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ, ಅಷ್ಟರಲ್ಲೇ ನಮಗೆ ಅದು ಧನ್ಯತೆ ಪ್ರಾಪ್ತವಾಗ್ಬಿಡುತ್ತೆ. ಹಾಗಾಗಿ ಇಂತಹ ಧನ್ಯತಾ ಭಾವವನ್ನ ಕೊಡ್ತಕ್ಕಂತಹ ಆ ಒಂದು ವಿಚಾರ ಅಥವಾ ಆ ಒಂದು ಮೂರ್ತಿ, ಆ ಒಂದು ವಿಚಾರ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಯಾವ ರೀತಿ ಬರುತ್ತೋ ಅದೆಲ್ಲ ಕೂಡ ಒಂದು ರೂಪವನ್ನು ತಾಳದಂಗಿರುತ್ತೆ. ಇಂತಹ ರೂಪ, ಮಂಗಳವಾಗಿರ್ತಕ್ಕಂತಹ ರೂಪವನ್ನ ಮೂರ್ತ ಅಂತ ಕರೀತಾರೆ. ಮುಂದಿನ ನಾಮ ಅಮೂರ್ತ. ನೋಡಿ ಎಷ್ಟು ವಿಶೇಷ. ಅಮೂರ್ತ ಅಂತಂದ್ರೆ ಈ ನಾವೀಗಾಗ್ಲೇ ಹೇಳಿದ್ವಿ, ಕಣ್ಣು ಮುಂದೆ ಕಾಣಿಸ್ಕೊಳ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಮಂಗಳ ರೂಪನೇ ಮೂರ್ತ ಅಂತಂದಾಗ ಈ
ಎಲ್ಲದಕ್ಕೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು. ಆಗ ತಾಯಿ ಆ ಮಂತ್ರಗಳು ಅಮೂರ್ತ. ಯಾಕಂದ್ರೆ ನಮ್ ಕಡೆಗೆ ಆ ಮಂತ್ರಗಳು ಕಾಣಿಸೋದಿಲ್ಲ, ಹೇಳ್ತೀವಷ್ಟೇ. ಆ ಮಂತ್ರಗಳ ಆ ಒಂದು ಇದು ನಮ್ ಕಡೆಗೆ ಕಾಣಿಸೋದಿಲ್ಲ, ಹಾಗಾಗಿ ಅದು ಅಮೂರ್ತ. ಆಮೇಲೆ ಇಲ್ಲಿ ಇದಕ್ಕಿಂತ ಮಂತ್ರಗಳಿಗಿಂತ ಸೂಕ್ಷ್ಮ ಯಾವುದು ಅಂತ ಹೇಳ್ತಾರೆ ಅಂದ್ರೆ ಕುಂಡಲಿನಿ ತತ್ರ ಅಥವಾ ಕುಂಡಲಿನಿ. ಅದಕ್ಕಿಂತ ಸೂಕ್ಷ್ಮ ಯಾವುದು ಅಂದ್ರೆ ಪರತತ್ವ. ತಾಯಿ ಆ ಇರ್ತಕ್ಕಂತಹ ಆ ತಾಯಿಯ ಆ ಒಂದು ಪರಬ್ರಹ್ಮ ಸ್ವರೂಪ ಏನಿದೆ ಅದೇ ಅಮೂರ್ತ. ನಿರ್ಗುಣವಾದ ಪರಬ್ರಹ್ಮ ಸ್ವರೂಪನೇ ಅಮೂರ್ತ. ಹಾಗಾದ್ರೆ ಯಾವ್ದ್ರಲ್ಲಿ ಧ್ಯಾನ ಮಾಡ್ಬೇಕು ಅಂತ ಅಂದಾಗ ಎರಡರಲ್ಲೂ ಮಾಡ್ಬೇಕು. ಯಾಕಂದ್ರೆ ಒಂದೇ ಸರ್ತಿ ಈ ಒಂದು ಲೆವೆಲ್ಗೆ ಹೋಗೋದಕ್ಕೆ ಕಷ್ಟ ಆಗೋದ್ರಿಂದ ಯಾವುದಾದ್ರೂ ಒಂದು ಮೀಡಿಯಾನ ಇಟ್ಕೊಂಡು ಆರಂಭ ಮಾಡಬೇಕು. ಒಂದಷ್ಟು ಅದನ್ನ ಆರಂಭ ಮಾಡಿ ಪ್ರಾಕ್ಟೀಸ್ ಮಾಡ್ತಾ 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 ಅಲ್ಲಿರ್ತಕ್ಕಂಥದ್ದು ನಮ್ಮಲ್ಲೇ ಇದೆ ಅನ್ನುವಂತಹ ಒಂದು ಭಾವನೆಗೆ ಬಂದು ಬಿಟ್ಟಾಗ ಈ ಒಂದು ಅಮೂರ್ತ ಸ್ಥಿತಿಗೆ ಬಂದು ಬಿಡ್ತೀವಿ. ಮುಂದಿನ ನಾಮ ಅನಿತ್ಯ ತೃಪ್ತ. ನೋಡಿ, ಹಿಂದೆ 566ನೇ ನಾಮದಲ್ಲಿ ನಿತ್ಯ ತೃಪ್ತ ಅಂತ ಹೇಳಿದ್ವಿ. ಅಲ್ಲಿ 2 ವಿವರಣೆಗಳನ್ನು ಹೇಳಿದ್ವಿ. ನಿತ್ಯ ತೃಪ್ತ ಅಂದ್ರೆ ಜಗನ್ಮಾತೆ ಯಾವಾಗಲೂ ಕೂಡ ತೃಪ್ತಿಯಿಂದ ಇರ್ತಕ್ಕಂಥವಳು, ಯಾವುದೇ ವಿಧವಾಗಿರ್ತಕ್ಕಂತಹ ಏನು ಇದಿಲ್ಲದೆ ಇರ್ತಕ್ಕಂಥವಳು. ನನಗೆ ಕಡಿಮೆ ಆಗಿದೆ, ಸ್ವಲ್ಪ ಅಶಾಂತಿ ಇದೆ ಅಂತ ಮನಸ್ಸನ್ನ ಚಿಕ್ಕದು ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇಲ್ಲ. ಯಾವಾಗಲೂ ಕೂಡ ತ್ರಿಕಾಲದಲ್ಲೂ ಕೂಡ ಆ ಜಗನ್ಮಾತೆ ನಿತ್ಯ ತೃಪ್ತಳಾಗಿರ್ತಾಳೆ. ಅಖಂಡವಾಗಿರ್ತಕ್ಕಂತಹ ಆನಂದ ಸ್ವರೂಪಿಣಿ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ದೇವಿ ಬರೀ ಭಕ್ತಿಯಿಂದ ತೃಪ್ತಿ ಹೊಂದುತ್ತಾಳೆ ಅಂತ ನಾವು ಅನೇಕ ಬಾರಿ ಹೇಳಿದ್ವಿ. ಆಮೇಲೆ ಈ ಕೆಲವು ಸರ್ತಿ ನಾವೇನ್ ಮಾಡ್ತೀವಿ, ಪೂಜೆಗಳನ್ನು ಮಾಡುವಾಗ ಆ ತಾಯಿಗೆ ಫಲವನ್ನು, ಪುಷ್ಪವನ್ನು, ಇನ್ನೊಂದು ಮತ್ತೊಂದು ನಮ್ಗೆ ತೋಚಿದ್ದನ್ನ ಅಮ್ಮ ನೀ ತಗೋ ಅಂತ ಹೇಳಿ ಅತ್ಯಂತ ಭಕ್ತಿ ಪರವಶರಾಗಿ, ಅಮ್ಮ ನೀ ತಗೋ ತಾಯಿ ಅಂತ ಸಕಲ್ ಸಕ್ಕರೆಯನ್ನು, ಹಾಲನ್ನು ನೈವೇದ್ಯ ಮಾಡಿ ಅಮ್ಮ ತಗೊಳಮ್ಮ ಅಂತ ಹೇಳಿ ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸ್ತೀವಿ. ಈ ಒಂದು ಆ ಸಮರ್ಪಣೆ ಮಾಡಿದಾಗ ಆ ದೇವಿ ತೃಪ್ತಿ ಪಡಿಸೋದಕ್ಕೆ ಇದೊಂದು ಮಾಧ್ಯಮ. ಯಾಕಂದ್ರೆ ನಮ್ಮ ಭಕ್ತಿಯನ್ನ ಅವಳಿಗೆ ಅರ್ಪಣೆ ಮಾಡ್ತಾ ಇದೀವಿ. ಇದು ತಗೊಳಮ್ಮ ನನಗೆ ಒಳ್ಳೇದ್ ಮಾಡುವಂತದ್ದು, ಅದು ಲಂಚ ಅಲ್ಲ, ಅದು ನಮ್ಮ ಭಕ್ತಿಯನ್ನು ತೋರ್ಪಡಿಸ್ಕೊಳ್ತಕ್ಕಂಥ ಇದು ಒಂದು ವಿಧಾನ. ಹಾಗಾಗಿ ಇದು ಒಂದು ಮಾಧ್ಯಮ ಅಷ್ಟೇ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮೆ ಪ್ರಯತಾತ್ಮನಃ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಏನು ಅಂದ್ರೆ ಮುನಿ ಮಾನಸ ಹಂಸಿಕ. ನಾವೀಗಾಗ್ಲೇ ಹಂಸ ಹಂಸ ಅಂತೇಳಿ ಅನೇಕ ಸರ್ತಿ ಹೇಳಿದ್ವಿ. ಹಂಸ ಅಂತಂದಾಗ ಉಸಿರಾಟ, ಇಡ ಪಿಂಗಳ ಸುಷುಮ್ನ ಅಂತ ಬಂದಾಗ ಅನೇಕ ಸರ್ತಿ ಹಂಸವನ್ನ ನಾವು ಹೇಳಿದ್ವಿ. ಇಲ್ಲಿ ಹಿಂದೆ ಭಕ್ತ ಮಾನಸ ಹಂಸಿಕ ಅಂದಾಗ ನಾವು ಇದನ್ನ ನಾವು ಚೆನ್ನಾಗಿ ವಿವರಿಸ್ಕೊಂಡ್ವಿ. ಹಂಸದ ವಿಶೇಷತೆ ಏನು ಅಂತಂದ್ರೆ ಸಂತೋಷದಿಂದ ಓಲಾಡೋದಂತೆ. ನೀವು ನೋಡಿರ್ಬೇಕು, ಅತ್ಯಂತ ಪ್ರಶಾಂತವಾಗಿರ್ತಕ್ಕಂತಹ ವಾತಾವರಣದಲ್ಲಿ ತಿಳಿಯಾಗಿರ್ತಕ್ಕಂತಹ ನೀರಿನ ಮೇಲ್ಗಡೆ ಆ ಬೆಳ್ಳಗಿರ್ತಕ್ಕಂತಹ ಹಂಸಗಳು ಓಡಾಡ್ತಿದ್ದಾಗ ನೋಡಕ್ಕೆ ಅಂದ. ಅದರ ಆನಂದ ಏನು ಅಂತಂದ್ರೆ ಅದನ್ನ ನೋಡುವಾಗ ಈಗ ಓಲಾಡ್ಕೊಂಡು ಹೋಗ್ತಿರುತ್ತೆ. ಅದನ್ನ ನೋಡಿದ್ರೇನೆ ಒಂಥರ ಮನಸ್ಸಿಗೆ ಎಷ್ಟೋ ಕೆಟ್ಟದಾಗಿರ್ತಕ್ಕಂಥ ಅಥವಾ ಕಲುಷಿತವಾಗಿರ್ತಕ್ಕಂಥ ಮನಸ್ಸು ಅಥವಾ ಬೇಜಾರಾಗಿರ್ತಕ್ಕಂಥ ಮನಸ್ಸು ಪುಲಕಿತವಾಗ್ಬಿಟ್ಟು ಬಹಳ ಸಂತೋಷ ಕೊಡ್ತಕ್ಕಂಥದ್ದು. ಹಾಗೆ ನಮ್ಮ ಮನಸ್ಸು ಅಂತಕ್ಕಂತಹ ಸರೋವರದಲ್ಲಿ ಹಂಸ ರೂಪದಲ್ಲಿ ಆ ಜಗನ್ಮಾತೆ ತಿರುಗ್ತಾಳಂತೆ. ಅಂತಹ ಆನಂದ ಕೊಡುವ ಹಾಗೇನಾಗತ್ತೆ, ಅತ್ಯಂತ ಸುಖ, ಆನಂದ, ತೃಪ್ತಿ ಉಂಟಾಗತ್ತೆ. ಇದು ಹೇಗ್ ಬರುತ್ತೆ ಅಂದ್ರೆ, ಯಾರಿಗೆ ಜಗನ್ಮಾತೆಯಲ್ಲೇ ಲೀನರಾಗಿರ್ತಾರೋ, ಸದಾ ಅವಳ ಧ್ಯಾನವನ್ನು ಮಾಡ್ತಾರೋ, ಯಾವಾಗ ಅವಳನ್ನ ನಾಮಗಳನ್ನು ಹೇಳ್ತಾ ಇರ್ತಾರೆ, ಸಂಕೀರ್ತನೆಗಳನ್ನು ಹೇಳ್ತಾ ಇರ್ತಾರೋ, ಅವಳನ್ನೇ ಧ್ಯಾನಿಸ್ತಿರ್ತಾರೋ, ಅವರ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುತ್ತೆ. ಅಂತಹ ಮನಸ್ಸುಗಳು ಯಾರು ಪ್ರಯತ್ನ ಮಾಡಿ ಗೆದ್ದಿರ್ತಾರೆ ಅಂತಂದ್ರೆ ಮುನಿಗಳು ಮನಸ್ಸು. ಯಾಕಂದ್ರೆ ಅವರು ಯಾವ ಮಾಡ್ತಾರೆ ಅಂತಂದ್ರೆ ತಾಯಿಯನ್ನ ಕುರಿತು, ಯಾಕಂದ್ರೆ ಮುನಿಗಳ ಮನಸ್ಸು ನೋಡಿ
ಮುನಿ ಮಾನಸ ಹಂಸಿಕ, ಮುನಿಗಳ ಮನಸ್ಸು ಆ ಒಂದು ಸರೋವರದಲ್ಲಿ ಅಂತಹ ಪ್ರಶಾಂತವಾಗಿರ್ತಕ್ಕಂಥ ಸ್ಥಾನ ಇರುತ್ತೆ. ಹೇಗೆ ಅವ್ರಿಗೆ ಆ ಮನಸ್ಸು ಬಂದಿರುತ್ತೆ ಅಂತಂದ್ರೆ, ದೇವಿಯನ್ನ ಕುರಿತು ಮಾಡಿದಂತಹ ಧ್ಯಾನ, ಅವಳನ್ನ ಕುರಿತು ಮಾಡಿದಂತಹ ಚಿಂತನೆಗಳು, ಸಾತ್ವಿಕವಾಗಿರ್ತಕ್ಕಂತಹ ಸಾಧನಗಳು, ಅವರು ಮಾಡಿರ್ತಕ್ಕಂತಹ ಧಾರ್ಮಿಕ ಜೀವನ, ತಾತ್ವಿಕ ಚಿಂತನೆಗಳು, ನೋಡಿ ಇವೆಲ್ಲವೂ ಕೂಡ ನಾನು ಹೇಳಿದ ಇವೆಲ್ಲ ಕೂಡ ಮಾಡಬೇಕು. ಯಾವಾಗ ಇಂತಹ ಒಂದು ಮಾರ್ಗದಲ್ಲಿ ಹೋಗ್ತೀವೋ ಆಗ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ. ಯಾರನ್ನ ನೋಡಿದ್ರು ಕೂಡ ಕೆಟ್ಟ ಭಾವನೆಯಿಂದ ನೋಡ್ತಕ್ಕಂತ ಒಂದಕ್ಕೆ ಅವಕಾಶನೇ ಇಲ್ಲ. ಆಗ ನಮ್ಮ ಮನಸ್ಸು ಯಾವಾಗ ತಿಳಿಯಾಗಿ ಸ್ವಚ್ಛವಾಗುತ್ತೋ ಅಂತಹ ಒಂದು ಕೊಳೆ ರಹಿತವಾಗಿರ್ತಕ್ಕಂತಹ ಅತ್ಯಂತ ಶುದ್ಧವಾಗಿರುತ್ತೋ ಆಗ ಆ ಜಗನ್ಮಾತೆ ಹಂಸದ ರೂಪದಲ್ಲಿ ಅವಳು ಅಲ್ಲಿ ಬಂದು ತೇಲಾಡ್ತಾಳೆ. ಅಂದ್ರೆ ಆ ರೂಪದಲ್ಲಿ ಅಲ್ಲಿ ಬಂದು ಅವಳು ಸಂತೋಷ ಪಡ್ತಾಳೆ ಅನ್ನೋ ಮಾತನ್ನ. ಅಂತಹ ಸರೋವರದಲ್ಲಿ ಮಾತ್ರ ಆ ಜಗನ್ಮಾತೆ ಇರ್ತಾಳೆ ಅನ್ನೋ ಮಾತನ್ನ. ಇಲ್ಲಿ ಶುದ್ಧವಾಗಿರ್ತಕ್ಕಂತಹ ಮನಸ್ಸು ಅಲ್ಲಿ ಮಾತ್ರ ಭಗವತ್ ಶಕ್ತಿ ಪ್ರಕಟವಾಗತ್ತೆ ಅಂತ. ಡಿಸ್ಟರ್ಬ್ಡ್ ಮೈಂಡ್ ಅಲ್ಲಿ ಭಗವತ್ ಶಕ್ತಿಗಳು ಇರೋದಿಲ್ಲ. ಏನು ಒಂಥರ ಕ್ರೂಯಲ್ ಆಗಿ, ಏನು ಕೆಟ್ಟದಾಗ ಆಲೋಚನೆಗಳು ಬರ್ತಾ ಇರ್ತದೆ. ಮನಸ್ಸು ಕೆಟ್ಟಾಗ ಕೆಟ್ಟ ಯೋಚನೆಗಳೇ, ಅದನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಇಂತಹ ಒಂದು ಭಗವತ್ ಶಕ್ತಿ ಎಲ್ಲಿರುತ್ತೆ ಅಂತಂತಂದ್ರೆ ಶುದ್ಧವಾಗಿರ್ತದೆ. ನಮಗೆ ಒಂದ್ಸತಿ ಎಲ್ರಿಗೂ ಅನುಭವ ಆಗಿರುತ್ತೆ. ನಮಗೆ ಪ್ರಶಾಂತವಾಗಿರ್ತಕ್ಕಂಥ ಮೈಂಡ್ ಇರುತ್ತೆ, ಮನಸ್ಸಿರುತ್ತೆ. ಎಲ್ಲೂ ತೊಂದರೆ ಇಲ್ಲದಾಗ ನಗದಗ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಇನ್ಯಾರಿಗೂ ಬಳವಳಿಗಳು ಕೊಡ್ಬೇಕು ಅಂದ್ರೆ ಅದನ್ನ ಕೊಡ್ತೀವಿ. ಬಹಳ ಉದ್ರೇಕವಾಗಿ ಬಹಳ ಸಂತೋಷ ಪಡ್ತೀವಿ. ಅದೇ ಎಲ್ಲೋ ಒಂದು ಸಡನ್ ಆಗಿ ಒಂದು ತೊಂದರೆ ಆಯ್ತು, ಬೇಜಾರಾಯ್ತು, ನೋವಾದಂತ ಆದ್ರೆ ಆ ಒಂದು ಪ್ರಶಾಂತತೆ ಇರೋದಿಲ್ಲ. ಅವಾಗ ಬರೀ ದುಃಖನೇ ಕೂಡಿರುತ್ತೆ. ಎಲ್ಲಿ ದುಃಖ ಇರುತ್ತೋ ಅಲ್ಲಿ ಅವ್ರು ಇರೋದಿಲ್ಲ. ಹಾಗಾಗಿ ಆ ಶುದ್ಧತೆ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಭಗವತ್ ಶಕ್ತಿಗಳು ಇರೋದಿಲ್ಲ. ಹಾಗಾಗಿ ಈ ಮಂತ್ರೋಪಾಸಕರು ಆಗಿರ್ತಕ್ಕಂತಹ ಮುನಿಗಳು ತಮ್ಮ ಮಂತ್ರಗಳನ್ನ ಮನನ ಮಾಡ್ಕೋತಾ ಇರ್ತಾರೆ. ಆಗಾಗ ಯಾವಾಗ್ಲೂ ಮನನ ಮಾಡ್ಕೋತಿರ್ತಾರೆ. ಆಗ ಆ ಒಂದು ಮನನ ಮಾಡ್ಕೊಳ್ಳೋದ್ರಿಂದ, ಮಂತ್ರಗಳ ಮನನ ಮಾಡ್ಕೊಳ್ಳೋದ್ರಿಂದ ಚಿತ್ತ ಶುದ್ಧಿ ಆಗತ್ತೆ. ಯಾವಾಗ ಆ ಚಿತ್ತ ಶುದ್ಧಿ ಆಗತ್ತೋ ಆಗ ಹಂಸ ರೂಪದಲ್ಲಿರ್ತಕ್ಕಂತಹ ಜಗದಂಬೆ ಅಲ್ಲಿ ಗೋಚರಿಸ್ತಾಳೆ. ಹಾಗಾಗಿ ಮುನಿ ಮಾನಸ ಹಂಸಿಕ. ಮುಂದಿನ ನಾಮ ಸತ್ಯವ್ರತ. ಇಲ್ಲಿ ಸತ್ ಅನ್ನೋದಕ್ಕೆ ನಾವು ಅನೇಕ ಸತಿ ಹೇಳಿದೀವಿ. ಮತ್ತೊಮ್ಮೆ ಸತ್ ಅಂತದ್ದು ಬ್ರಹ್ಮ, ಶಾಶ್ವತವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಆ ಪರಮಾತ್ಮನನ್ನ ನಿರ್ದೇಶಿಸ್ತಕ್ಕಂತಹ 3 ಪದಗಳನ್ನು ಹೇಳ್ತಾನಂತೆ. ಪರಮಾತ್ಮ ಅನ್ನೋದಕ್ಕೆ ನಿರ್ದೇಶನ ಮಾಡ್ತಕ್ಕಂಥದ್ದು 3 ಪದಗಳು ಯಾವುದು ಅಂತಂದ್ರೆ ಓಂ ತತ್ಸತ್ ಇತಿ ಅಂತ ಹೇಳಿ. ಅಂದ್ರೆ ಇದು ನಿರ್ದೇಶೋ ಬ್ರಹ್ಮಣಃ ಅಂತ. ನೋಡಿ, ಒಂದು ಶ್ಲೋಕ ಕೂಡ ಅದಕ್ಕೊಂದು ವಾಕ್ಯ ಹೇಳ್ತಾ ಇದ್ದಾರೆ. ಓಂ ತತ್ಸತ್ ಇತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಓಂ ತತ್ಸತ್ ಅಂತ ಹೇಳಿ. ಈಗ ಯಾವುದೇ ಕರ್ಮ ಮಾಡಿದ್ರು ಕೂಡ, ನಾವು ಏನೇ ಕರ್ಮಗಳು ಮಾಡ್ತಾ ಇರ್ತೀವಿ, ಅಂತಹ ಕರ್ಮಗಳನ್ನು ಮಾಡಿದಾಗ ನಮಗೆ ತಿಳಿದೇನೋ ಲೋಪದೋಷಗಳು ಆಗೋಗ್ಬಿಡುತ್ತೆ. ಯಾವಾಗ ಅಂತಹ ಲೋಪದೋಷಗಳು ಆಗಿದೆಯೋ ಅಂತ ಸಂದರ್ಭದಲ್ಲಿ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳಿ ಆ ಭಗವಂತನಿಗೆ ಅರ್ಪಣೆಯನ್ನ ಮಾಡಿದಾಗ ಆ ಒಂದು ಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಅಂತಂದ್ರೆ ಆ ಒಂದು ಕೆಲಸ ಪರಿಪೂರ್ಣವಾಗುತ್ತೆ ಅನ್ನೋ ಮಾತನ್ನ. ಈಗ ಉದಾಹರಣೆ ಏನ್ ಹೇಳ್ತಾರೆ ಅಂದ್ರೆ, ಸಮುದ್ರದಲ್ಲಿ ತಗೊಂಡೋಗಿ ಒಂದಷ್ಟು ಕೊಳೆಯನ್ನು ಹಾಕಿದಾಗ ಆ ಒಂದು ಕೊಳೆ ಸಮುದ್ರದಲ್ಲಿ ಲೀನವಾದಾಗ ನಮಗೆ ಕಾಣೋದಿಲ್ಲ, ಸಮುದ್ರ ಕೊಳೆಯಾಗಿ ಕಾಣೋದಿಲ್ಲ. ಅದೇ ರೀತಿಯಾಗಿ ನಮಗೆ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂತಹ ಈ ತಪ್ಪುಗಳನ್ನ, ಲೋಪದೋಷಗಳನ್ನ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳಿ ಸಿನ್ಸಿಯರ್ ಆಗಿ ಆ ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಈ ಲೋಪದೋಷಗಳು ನಿವಾರಣೆ ಆಗತ್ತೆ. ಆಗ ಆ ಯಜ್ಞಗಳು ಫಲ ಸಿಗುತ್ತೆ, ಪರಿಪೂರ್ಣ ಫಲ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಇದೊಂದು ಉಪನಿಷತ್ ವಾಕ್ಯ. ಮುಂದಕ್ಕೆ ಸತಿ ಅನ್ನೋದನ್ನ ನಾಮ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸತಿ ಅನ್ನೋದಕ್ಕೆ ನಾವೀಗ ಸ್ವಲ್ಪ ವಿವರಣೆಯನ್ನು ತಗೊಂಡಾಗ ಏನಾಗತ್ತೆ, ಇಲ್ಲಿ ಮುಂದೆ ಹೇಳ್ತಕ್ಕಂತಹ ಈ ನಾಮಗಳೇನಿದೆ
ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಸತ್ಯವ್ರತ ಅಂತ. ಸತ್ಯವ್ರತ, ಸತ್ಯರೂಪ, ಸರ್ವಾಂತರ್ಯಾಮಿ ಆದ್ಮೇಲೆ ಸತಿ ಬರುತ್ತೆ. ಆದ್ರೆ ನಾನು ಈಗಲೇ ಸತಿ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಸತಿ ಅಂತಕ್ಕಂತಹ ಈ ನಾಮ ಇದ್ರ ಜೊತೆ ಬಹಳ ಚೆನ್ನಾಗಿ ಹೊಂದಿಕೊಡುತ್ತೆ ಅಂತ ಮಾತನ್ನ. ಹಾಗಾಗಿ ಇಲ್ಲಿ ಸತಿ ಅಂತಂದಾಗ ಸತ್ ಅನ್ನುವಂತಹ ಸ್ತ್ರೀಲಿಂಗ. ಇಲ್ಲಿ ಸತ್ ವಸ್ತುವನ್ನ ಅಮ್ಮ ಅಂತ ಕರಿತೀವಿ. ಅಸತ್ ಅಂದ್ರೆ ಬ್ರಹ್ಮ ಅಂತ ಹೇಳಿದ್ವಿ. ಇದನ್ನ ಅಮ್ಮ ಅಂತ ಕರೆದಾಗ ಇಲ್ಲಿ ಭಾವನೆ ಯಾವುದು ಅಂದ್ರೆ ಸ್ತ್ರೀಲಿಂಗ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬ್ರಹ್ಮಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಲಿಂಗ ಭೇದಗಳು ಇಲ್ಲ. ಆದ್ರೆ ನಾವು ತಾಯಿನ ಕರಿತಿದ್ದಾಗ, ಅಮ್ಮ ಅಂತ ಕರೆದಾಗ, ಆ ಬ್ರಹ್ಮವನ್ನ ಸ್ತ್ರೀಯಾಗಿ ನಾವು ನೋಡ್ತಾ ಇದ್ದಾಗ ಅಲ್ಲಿ ಆ ಶಬ್ದಕ್ಕೆ ಅದು ಆಗತ್ತೆ. ಅದೇ ನೀವು ಸತ್ ಶಬ್ದಕ್ಕೆ ಪರಮೇಶ್ವರ ಅಂದಾಗ ಅದು ಪುಲ್ಲಿಂಗ ಆಗೋಗುತ್ತೆ. ಹಾಗಾಗಿ ಸ್ತ್ರೀಲಿಂಗದಲ್ಲಾದ್ರೆ ಸತಿ, ಅದೇ ಸತಿ ಯಾವಾಗ್ಲೂ ಕೂಡ ತಾಯಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ, ಪತಿವ್ರತೆ ಅನ್ನೋ ಮಾತನ್ನ. ಇಲ್ಲಿ ಎರಡು ನಾಮಗಳು ಬರೋ ಮುಂಚೆ ನಾವು ಹೇಳಿದೀವಿ. ಅಲ್ಲಿಗ ಮುಂದಕ್ಕೆ ಏನಾಗತ್ತೆ ಅಂತಂದ್ರೆ, ಉತ್ಕೃಷ್ಟವಾಗಿ ಸ್ತ್ರೀಯಲ್ಲಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಗುಣ ಯಾವುದು ಅಂದ್ರೆ ಪತಿವ್ರತ ಗುಣ. ಅದನ್ನ ಸತಿ ಅಂತ ಕರೆದಿದ್ದಾರೆ. ಈ ಸತಿ ಅಂತಕ್ಕಂತಹ ಒಂದು ನಾಮ ದಕ್ಷ ಪುತ್ರಿ ಅನ್ನುವಂತಹ ಒಂದು ಕಥೆಯನ್ನು ಮಾಡಿದಾಗ, ದಕ್ಷ ಯಜ್ಞ ಮಾಡಿದಾಗ ಸತಿ ಅನ್ನೋ ಮಾತನ್ನ ನಾವು ಬಳಸಿದ್ವಿ. ಆದ್ರೆ ಈ ಸತಿ ಅಂತಕ್ಕಂಥದ್ದು ಹಿಂದೆನೆ ಇದ್ದಂತಹ ಒಂದು ನಾಮ. ಹಾಗಾಗಿ ಸತ್ಯವ್ರತ ಅಂತಂದ್ರೆ ಸತಿ ಎಂಬ ಸದ್ವಸ್ತು ದೊರಕಬೇಕಾದ್ರೆ ಸತ್ಕಾರ್ಯ ಮಾಡಬೇಕು. ಸತ್ಯವ್ರತ ಅಂದ್ರೆ ಸತಿ ಅಂತಕ್ಕಂತಹ ವಸ್ತು ಅಂದ್ರೆ ಸದ್ವಸ್ತು ನಮಗೆ ದೊರಕಬೇಕಂದ್ರೆ ನಾವು ಸತ್ಕಾರ್ಯವನ್ನ ಮಾಡಬೇಕು. ಈ ಕಾರ್ಯ ಅಥವಾ ಸತ್ಕರ್ಮ ನಿಯಮಬದ್ಧವಾಗಿದ್ರೆ ಅದು ವ್ರತ. ವ್ರತ ಅನ್ನೋದಕ್ಕೆ ನಾವು ಹಿಂದೆ ಹೇಳಿದ್ವಿ. ವ್ರತ ಅಂತಂದ್ರೆ ನಿಯಮಬದ್ಧವಾಗಿ ಮಾಡ್ತಕ್ಕಂತಹ ಕಾರ್ಯ. ಹಾಗಾಗಿ ತಾಯಿಯ ಎಲ್ಲ ವ್ರತಗಳು ಕೂಡ ಶ್ರದ್ಧೆಯಿಂದ ನಿಯಮಬದ್ಧವಾಗಿ ಮಾಡ್ತಕ್ಕಂಥದ್ದು. ಯಾವಾಗ ಈ ಸತ್ಕರ್ಮವನ್ನ ಮಾಡ್ತಿರೋ, ಹಾಗಾದ್ರೆ ಇದು ಸತ್ಕರ್ಮ, ಇದು ಅಸತ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಶಾಸ್ತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವ್ರತಗಳನ್ನ ಅಂದ್ರೆ ಕಾರ್ಯಗಳನ್ನ ಮಾಡಬೇಕು ಅಂತ ವಿಧಿಸಿದೆ. ಒಂದು ನಿಯಮ ಇದೆ. ಆ ಶಾಸ್ತ್ರಗಳಲ್ಲಿ ವಿಧಿಸಿರ್ತಕ್ಕಂತಹ ನಿಯಮವನ್ನ ಯಾರು ಪಾಲನೆ ಮಾಡ್ತಾರೋ ಅದು ಸಂಪೂರ್ಣ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು. ಶಾಸ್ತ್ರ ಹೇಳಿದೆ ಇದನ್ನ ಹೀಗ್ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತಲ್ಲ. ಯಾವಾಗ ಅದನ್ನ ನಂಬಿಕೆಯಿಂದ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಒಂದು ಅನುಷ್ಠಾನ, ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು ನಾನು ಈಗಾಗ್ಲೇ ಹೇಳಿದೆ, ಅದು ಅಸಕ್ತ್ ಅಂತ ಹೇಳಿ. ಹಾಗಾಗಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಉಪಾಸನೆಗಳೆಲ್ಲವೂ ಕೂಡ ವ್ರತ. ಹಾಗಾಗಿ ಆ ಎಲ್ಲಾ ವ್ರತಗಳು ಕೂಡ ಆ ಜಗನ್ಮಾತೆನೇ ಅವಳ ರೂಪ. ಹಾಗಾಗಿ ಅವಳು ಸತ್ಯವ್ರತ. ಮುಂದಿನ ನಾಮ ಸತ್ಯರೂಪ. ಜಗನ್ಮಾತೆಯ ರೂಪನೇ ಸತ್ಯರೂಪ. ಅಂದ್ರೆ ಶ್ರದ್ಧೆಯ ಕರ್ಮದ ರೂಪನೇ ಆ ತಾಯಿ. ತಾಯಿ ಇಲ್ಲಿ ವಿಷಯ ಏನು ಅಂತಂದ್ರೆ, ವಿಶ್ವದಲ್ಲಿರ್ತಕ್ಕಂತಹ ಅನೇಕ ನಿಯಮಗಳು, ಯಾವುದೇ ನಿಯಮಗಳು ಅಂದ್ರೆ ಶಾಸ್ತ್ರಕ್ಕೆ ಬದ್ಧವಾಗಿರ್ತಕ್ಕಂತಹ ನಿಯಮಗಳು, ಶಾಸ್ತ್ರಗಳು ಹೇಳಿರ್ತಕ್ಕಂತಹ ನಿಯಮಗಳೇನಿದೆ ಅಂತಹ ರೂಪಗಳೇನೆ ಆ ಜಗನ್ಮಾತೆ. ಅವೆಲ್ಲವೂ ಕೂಡ ಸತ್ಯ. ಹಾಗಾಗಿ ಸತ್ಯ ರೂಪ. ಸತ್ ಅಂತಂದ್ರೆ ನಾವ್ ಈಗಾಗ್ಲೇ ಹೇಳಿದ್ವಿ, ಪರಬ್ರಹ್ಮ ಸ್ವರೂಪ. ಸತ್ಯ ಜ್ಞಾನಮನಂತಂ ಬ್ರಹ್ಮ ಅನ್ನೋ ಮಾತನ್ನ ಇಲ್ಲಿ ಇದೇ ತಾಯಿಯ ರೂಪ. ಇನ್ನೊಂದು ವೈದಿಕ ಅರ್ಥ ಏನ್ ಹೇಳುತ್ತೆ ಅಂದ್ರೆ, ಸತ್ ತಿ ಯಂ ಅಂತಂದಾಗ ಅದು ಸತ್ಯಂ ಅಂತ. ಸತ್ ಅಂತಂದ್ರೆ ಅನ್ನ, ತಿ ಅಂತಂದ್ರೆ ಪ್ರಾಣ, ಯಂ ಅಂತಂದ್ರೆ ಸೂರ್ಯ. ಈ ಒಂದು ಅನ್ನ ಯಾವ್ದ್ರಿಂದ ಬರುತ್ತೆ? ಅನ್ನದಿಂದ ಏನ್ ಸಿಗುತ್ತೆ? ಪ್ರಾಣ ಶಕ್ತಿ. ಆ ಪ್ರಾಣ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸೂರ್ಯ. ಸೂರ್ಯನಿಂದ ನಮಗೆ ಡೈರೆಕ್ಟ್ ಆಗಿ ಅಥವಾ ಇದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಆ ಒಂದು ಆಹಾರಗಳು ಲಭ್ಯವಾಗೋದಕ್ಕೆ ಅವನ ಶಕ್ತಿಯಿಂದ ದೊರಕುತ್ತೆ. ಹಾಗಾಗಿ ಈ ಮೂರು ರೂಪದಲ್ಲಿ ಆ ತಾಯಿ ನಮಗೆ ಸಿಗುತ್ತಾಳೆ. ಹಾಗಾಗಿ ಈ ಒಂದು ರೂಪ ಯಾವುದು ಅಂತಂದ್ರೆ ಸತ್ಯ ರೂಪ. ಮುಂದಿನ ನಾಮ ಸರ್ವಾಂತರ್ಯಾಮಿನಿ. ಇದಕ್ಕೆ ವಿಶೇಷವಾಗಿ ಹೇಳ್ಬೇಕಾದೇನೂ ಇಲ್ಲ. ಎಲ್ಲ ಕಡೆನೂ ಕೂಡ
ತಾಯಿ ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮನಿಂದ ಹಿಡಿದು ಅಣಿಮಾದಿ ಎಲ್ಲದರವರೆಗೂ ಕೂಡ ಅವಳು ಎಲ್ಲತ್ರಲ್ಲೂ ಇದ್ದಾಳೆ, ಸರ್ವಾಂತರ್ಯಾಮಿ ಆಗಿದ್ದಾಳೆ. ಹಾಗಾಗಿ ಅವಳು ಸರ್ವವ್ಯಾಪಿಕಿನಿ ಆಗಿರೋದ್ರಿಂದ ಅವಳು ಸರ್ವಾಂತರ್ಯಾಮಿಣಿ. ಆಮೇಲೆ ಸತಿ, ಮುಂದಿನ ನಾಮ ಸತಿ. ಸತಿ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ವಿಸ್ತಾರವಾಗಿ ಹೇಳಿರೋದ್ರಿಂದ ಈ ಸತಿ ಅಂತಂದ್ರೆ ಪತಿವ್ರತೆ. ಮುಂದಿನ ನಾಮ ಬ್ರಹ್ಮಾಣಿ. ನೋಡಿ, ಇಲ್ಲಿ ಬ್ರಹ್ಮಾಣಿ ಅಂತಂದಾಗ ಬ್ರಹ್ಮನ ಪತ್ನಿ ಅಂತ ಆಗುತ್ತೆ. ಬ್ರಹ್ಮನ ಪತ್ನಿ ಯಾರು? ಸರಸ್ವತಿ ಶಾರದಾ ಮಾತಾ. ಆ ರೂಪದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆನೆ ತಾಯಿ ಲಲಿತಾ ತ್ರಿಪುರ ಸುಂದರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಹಾಗಾಗಿ ಎಲ್ಲ ದೇವಿಯರ ರೂಪಗಳು ಕೂಡ ಆ ಜಗನ್ಮಾತೆ. ಆದ್ರಿಂದ ಅವಳು ಬ್ರಹ್ಮಾಣಿ. ಇಲ್ಲಿ ಇನ್ನೊಂದು ಅರ್ಥವನ್ನ ದೇವಿ ಪುರಾಣ ಬಹಳ ಚೆನ್ನಾಗಿ ಹೇಳುತ್ತೆ. ಬ್ರಹ್ಮಾಣಿ ಬ್ರಹ್ಮಜನನಾಥ್ ಬ್ರಹ್ಮಾಣೋ ಜೀವನೇನ ವಾ ಅಂತ ಹೇಳ್ತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಕೂಡ, ಯಾಕಂದ್ರೆ ಬ್ರಹ್ಮಜನನಿ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಚತುರ್ಮುಖ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥವಳು. ಹಾಗೆ ಆ ಬ್ರಹ್ಮ ಇಷ್ಟು ವರ್ಷ ಇರಬೇಕು ಅನ್ನೋಂಥ ಆಯಸ್ಸನ್ನು ಕೂಡ ಆ ಜಗನ್ಮಾತೆ ಡಿಸೈಡ್ ಮಾಡಿದ್ದಾಳೆ. ಯಾಕಂದ್ರೆ ಬ್ರಹ್ಮನ ಆಯಸ್ಸು ಅಂತ ನಾವು ಹಿಂದೆ ಹೇಳಿದ್ವಿ, ಇಷ್ಟು ವರ್ಷಗಳು ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ಆಕೆ ನಿರ್ದೇಶಿಸಿ ಮಾಡಿರ್ತಕ್ಕಂಥವಳು. ಹಾಗಾಗಿ ಅವಳು ಬ್ರಹ್ಮಾಣಿ. ಆಮೇಲೆ ಬ್ರಹ್ಮಾಣಿ ಅಂತಂದ್ರೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಏನ್ ಅರ್ಥ ಅಂತಂದ್ರೆ ವೇದ ಶಕ್ತಿ. ಅವಳೇ ವೇದ ಮಾತಾ ಗಾಯತ್ರಿ ದೇವಿ. ಇದಕ್ಕೊಂದು ವಿವರಣೆ ಏನ್ ಹೇಳ್ತಾರೆ ಅಂತಂದ್ರೆ, ಅಣಿರಕ್ಷಾಗ್ರ ಕೀಲೆ ಸ್ಯಾತ್ ಅಣಿ ಪ್ರಚ್ಛೇಗ್ನಿ ಸೀಮಯೋಹೋ ಅಂತ ಕರೀತಾರೆ. ಇಲ್ಲಿ ಅಣಿ ಅಂತಂದ್ರೆ ಏನು ಅಂದ್ರೆ, ನೀವು ನೋಡಿರ್ಬೇಕು, ಈಗಿನ ಕಾಲದಲ್ಲಿ ನಾವು ನೋಡಿರೋದಿಲ್ಲ, ಹಳ್ಳಿಗಳ ಕಡೆ ಈಗಲೂ ಇದೆ. ಈ ಗಾಡಿಯ ಚಕ್ರ ಇದೆಯಲ್ಲ, ಚಕ್ರಕ್ಕೆ ಹಾಕ್ತಕ್ಕಂತ ಒಂದು ಚಕ್ರಕ್ಕೆ ಅದು ನಿಂತ್ಕೊಳ್ಳೋದಿಕ್ಕೆ ಒಂದು ರಾಡ್, ಕಬ್ಬಿಣದ ರಾಡ್ ಬರುತ್ತೆ. ಅದಕ್ಕೆ ಆ ಚಕ್ರ ಈಚೆ ಬರದೇ ಇದ್ದಂಗೆ ಹಾಕ್ತಕ್ಕಂತ ಒಂದು ಕೀಲಿ, ಅದರ ತುದಿ, ಅದನ್ನ ಅಣಿ ಅಂತ ಹೇಳ್ತಾರೆ. ಅಂದ್ರೆ ಆ ಸೂಕ್ಷ್ಮವಾಗಿರ್ತಕ್ಕಂತಹ ಭಾಗ ಏನಿದೆ ಅದನ್ನ ಬ್ರಹ್ಮಸ್ವರೂಪ ಅಂತ ಕರೀತಾರೆ. ಇದಕ್ಕೆ ಶ್ಲೋಕ ಸಣ್ಣದಾಗಿ ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮಣ ಅಣಿಸ್ತಃ ಅಂತ ಕರೀತಾರೆ. ಹಾಗೆ ಬ್ರಹ್ಮ ಪುಚ್ಛ ಪ್ರತಿಷ್ಠಾ ಅಂತಾರೆ. ಪುಚ್ಛ ಅಂತಂದ್ರೆ ಆಧಾರ ಅಂತ ಅರ್ಥ, ಅಣಿ ಅಂತಂದ್ರೆ ಆಧಾರ. ಅಂದ್ರೆ ಆ ಒಂದು ಇಡೀ ಗಾಡಿ ಚಲಿಸಬೇಕು ಅಂದ್ರೆ ಅವನು ಹಾಕಿರ್ತಕ್ಕಂತಹ ಆ ಗೂಟ ಅದೇ ಅದಕ್ಕೆ ಆಧಾರ, ಅದರ ತುದಿನಲ್ಲಿರ್ತಕ್ಕಂಥವಳು. ಹಾಗಾಗಿ ಅವಳು ಬ್ರಹ್ಮಾಣಿ. ಮುಂದಿನ ನಾಮ ಬ್ರಹ್ಮ. ಯಾವುದನ್ನ ಮುಕ್ತರಾಗಿರ್ತಕ್ಕಂಥವರು, ಅಂತಹ ಸ್ವಾತ್ಮಾಭಿನ್ನವಾಗಿರ್ತಕ್ಕಂತಹ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಇಲ್ಲಿ ಆ ರೂಪದಲ್ಲಿರ್ತಕ್ಕಂತಹ ತಾಯಿ ಜಗನ್ಮಾತೆ ಬ್ರಹ್ಮ. ಯಾವುದು ಭೇದವನ್ನ ನಾಶ ಮಾಡೋದೋ, ಅಂದ್ರೆ ಯಾವುದು ಭೇದವನ್ನ, ಯಾವ್ಯಾವ ಭೇದಗಳಿದ್ಯೋ ಅಂತಹ ಭೇದಗಳನ್ನ ನಾಶ ಮಾಡುತ್ತೋ, ಸತ್ತ ಮಾತ್ರವೋ, ವಾಕ್ಯಗೆ ಅಗೋಚರವಾಗಿರ್ತಕ್ಕಂಥದ್ದು, ಬಾಯಿ ಮಾತಿಗೆ ಸಿಗದೇ ಇರ್ತಕ್ಕಂಥದ್ದು, ಆದರೂ ಸಹ ಅದು ಸಂವೇದ್ಯವಾಗಿರ್ತಕ್ಕಂತಹ ಜ್ಞಾನ ಏನಿದೆ ಆ ಜ್ಞಾನನೇ ಬ್ರಹ್ಮ ಅಂತ ಕರೀತಾರೆ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಬ್ರಹ್ಮ. ಮುಂದಿನ ನಾಮ ಜನನಿ. ಸರ್ವ ಪ್ರಪಂಚಸ್ಯ ಉತ್ಪಾದಕತ್ವ ಜನನಿ ಅಂತ ಕರೀತಾರೆ. ಇಲ್ಲಿ ಸರ್ವ ಪ್ರಪಂಚವನ್ನು ಕೂಡ ಉತ್ಪಾದನೆ ಮಾಡೋದ್ರಿಂದ, ತಾನು ಇರೋದ್ರಿಂದ ಆಕೆ ಜನನಿ ಅಂತ ಕರೀತಾರೆ. ಬಹುರೂಪ. ಮುಂದಿನ ನಾಮ ಅನೇಕ ರೂಪದಲ್ಲಿ ಇರ್ತಕ್ಕಂಥವಳು. ಬಹುನಿ ಯಸ್ಯ ರೂಪಾಣಿ ಸ್ಥಿರಾಣಿ ಚ ಚರಾಚರಾಣಿ ಚ ದೇವ ಮನುಷ್ಯ ಅಂತಿರ್ಯಂಚ ಬಹುರೂಪ ತತಃ ಶಿವ ಅಂತ ಕರೀತಾರೆ. ಸ್ಥಾವರ, ಜಂಗಮ, ದೇವ, ಮನುಷ್ಯ, ತಿರ್ಯಕ್ ಜಂತುಗಳು ಎಂಬ ಎಲ್ಲ ರೂಪಗಳು, ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು ಇಂದ ಹಿಡಿದು ಗಿಡಗಳು, ಮರಗಳು, ಮನುಷ್ಯ, ದೇವರು ಎಲ್ಲ ಯಾವುದೇ ತಗೊಂಡು ಕೂಡ ಎಲ್ಲ ಅವಳೇ ಸೃಷ್ಟಿ. ಹಾಗಾಗಿ
ಎಲ್ಲವೂ ಕೂಡ ಅವಳೇ ಅವಳ ರೂಪಗಳೇ ಆಗಿರೋದ್ರಿಂದ, ಅವಳ ಚೈತನ್ಯವೇ ಆಗಿರೋದ್ರಿಂದ, ಅವಳು ಬೇರೆ ಬೇರೆಯಾಗಿ ಕಾಣಿಸೋದ್ರಿಂದ ಅವಳು ಬಹುರೂಪ. ಅವೆಲ್ಲವೂ ಕೂಡ ದೇವಿಯದೇ ವಿರಾಟ್ ರೂಪ. ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿದ್ವಿ. ಸಹಸ್ರಾಕ್ಷ ಅಂದ್ರೆ ಸಾವಿರಾರು ಕಣ್ಣುಗಳಿಂದ, ಲಕ್ಷಾಂತರ ಕಣ್ಣುಗಳಿಂದ ನೋಡ್ತಾಳೆ ಅಂದ್ರೆ ಅವಳಿಗಷ್ಟು ಕಣ್ಣುಗಳೇ ಅಂದ್ರೆ ಅವಳು ಯಾವ ರೂಪದಲ್ಲೇ ನಮ್ಮಂತಹ ಆ ಜೀವಿಗಳಲ್ಲಿದ್ದು ಆ ಕಣ್ಣುಗಳಿಂದ ಅವಳು ನೋಡ್ತಾ ಇದ್ದಾಳೆ ಅಂದ್ರೆ ಅವಳು ಆ ಚೈತನ್ಯ ಅಲ್ಲಿಂದ ನೋಡ್ತಾ ಇದ್ದಾಳೆ ಅಂದ್ರೆ ಅವಳು ಸಹಸ್ರಾಕ್ಷ ಸಹಸ್ರಪಾತ್. ಹಾಗಾಗಿ ಅವಳು ಬಹುರೂಪ. ಮುಂದಿನ ನಾಮ ಬುಧಾರ್ಚಿತ. ಇಲ್ಲಿ ದೇವಿ ಬಹುರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ. ಹಾಗಾಗಿ ತಾಯಿ ಯಾರಿಂದ ಆರಾಧಿಸಲ್ಪಡ್ತಾಳೆ ಅಂದ್ರೆ ಬುಧಾರ್ಚಿತ ಅಂತ ಕರೀತಾರೆ. ಜ್ಞಾನಿಗಳಿಂದ, ಬುಧರು ಅಂದ್ರೆ ಯಾರು? ಜ್ಞಾನಿಗಳು, ಉಪಾಸಕರು, ಜ್ಞಾನಿಗಳಿಂದ ಆರಾಧಿಸಲ್ಪಡ್ತಕ್ಕಂತಹ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ. ಯಜ್ಞಾಗ್ನಿ ಶಿಖದಲ್ಲಿ ಜ್ಞಾನಿಗಳಿಂದ ಆರಾಧಿಸಲ್ಪಡ್ತಕ್ಕಂಥವಳು ಯಜ್ಞಾದಿ ಶಿಖ. ಬಹಳ ಇಂಪಾರ್ಟೆಂಟ್ ಇದು ನೋಡಿ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಅಗ್ನಿಗೆ ಕೂಡ ಈ ಹೆಸರು. ಅವನಿಗೆ 7 ಶಿಖಗಳಿದೆಯಂತೆ. ಅಗ್ನಾದಿ ಶಿಖ ಅಂದ್ರೆ ಜುಟ್ಟುಗಳು ಮೇಲ್ಗಡೆ ಇರ್ತಕ್ಕಂಥ, ಅಂದ್ರೆ ಅವನಿಗಿರ್ತಕ್ಕಂಥ ಒಂದು ಇದು ಕರಿತೀವಲ್ಲ ಜ್ವಾಲೆಗಳು. ಅಲ್ಲಿ ಅವನಿಗೆ ಅಗ್ನಿಗೆ 7 ನಾಲಿಗೆಗಳಿದೆಯಂತೆ. ಚತ್ವಾರ ಶೃಂಗಾತ್ರಿಯೋಸ್ಯ ಬಾಧಾದ್ವಿಶೇರ್ಚೆ ಸಪ್ತಹಸ್ಯಾಸೋ ಸಪ್ತ ಜಿಕ್ಮಾಂದ 7 ನಾಲಿಗೆಗಳು. ಹಾಗಾಗಿ ಒಂದೊಂದು ನಾಲಿಗೆಗೆ ಒಂದೊಂದು ಹೆಸರಂತೆ. ಬಹಳ ಅಪರೂಪ. ನಾವು ಹೇಳೋದೇ ಇಲ್ಲ, ಎಲ್ಲೂ ಕೂಡ ಇದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ. ವಿಶೇಷವಾಗಿರ್ತಕ್ಕಂಥ ನಾಮಗಳು ಇವೆಲ್ಲಾನು ನೋಡಿ. ಅಗ್ನೇಶ್ವರನಿಗಿರ್ತಕ್ಕಂತಹ ಆ ಒಂದು ನಾಲಿಗೆಗಳ ನಾಮಗಳು ಏನು ಅಂದ್ರೆ, ಪೂರ್ವಕ್ಕೆ ಇರ್ತಕ್ಕಂತಹ ನಾಲಿಗೆ ಹಿರಣ್ಯ ಅಂತ ಕರೀತಾರೆ. ಹಾಗೆ ಅದನ್ನ ಆರ್ಡರ್ ಅಲ್ಲಿ ಹೇಳ್ಕೊಂಡು ಬರ್ಬೇಕು ಅಂತಂದ್ರೆ ಕನಕ, ರಕ್ತ, ಕೃಷ್ಣ, ಸುಪ್ರಭ, ಆಮೇಲೆ ಅತಿರಿಕ್ತ ಅಂತ ಹೇಳಿ ಎಷ್ಟಾಯ್ತು? 6 ಆಯ್ತು. ಮಧ್ಯದಲ್ಲಿರ್ತಕ್ಕಂತಹ ಅದಕ್ಕೆ ತ್ರಿಶಕ ಮಧ್ಯಮ ಅಂತ ಕರೀತಾರೆ. ತ್ರಿಶಕ ಮಧ್ಯಮ ಜಿಕ್ವಾ ಅಂತ ಕರೀತಾರೆ. ಅದು ಬಹುರೂಪ ಸಮನ್ವಯ. ಯಾಕಂತಂದ್ರೆ ಮಧ್ಯದಲ್ಲಿರ್ತಕ್ಕಂತಹ ಆ ಶಿಖೆ ಹೆಸರು ಬಹುರೂಪ ಅಂತ ಕರೆದ್ರೆ ಇದಕ್ಕೆ 3 ನಾಲಿಗೆಗಳಿದೆಯಂತೆ. ಅದೇ ಪ್ರಧಾನವಾಗಿರ್ತಕ್ಕಂತಹ ಜ್ವಾಲೆ. ಯಜ್ಞೇಶ್ವರನನ್ನ ಹೋಮ ಮಾಡ್ತಾ ಇದ್ದಾಗ ನೀವು ನೋಡಿದಾಗ ಆ ಜ್ವಾಲೆಗಳು ಮೇಲ್ ಬರ್ತಾ ಇರುತ್ತೆ. ಅದೇ ಪ್ರಧಾನವಾಗಿರ್ತಕ್ಕಂತಹ ಜ್ವಾಲೆ. ಆ ಜ್ವಾಲೆಗಳಲ್ಲೇ ಈ ಹೋಮ ಆಹುತಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಅಗ್ನಿ ಜ್ವಾಲೆ ಕೊನೆಯ ತುದಿ ಉರಿತಾ ಇರುತ್ತೆ, ಮೇಲ್ಗಡೆ ತುದಿ. ಆ ತುದಿಯಲ್ಲಿ ಪ್ರಕಾಶಿಸ್ತಿರ್ತಕ್ಕಂತಹ ಚೈತನ್ಯ ನೀವು ನೋಡ್ಬೇಕು. ಅಗ್ನಿ ದಗ 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 ಉರಿತಿದ್ರು ಕೂಡ ಆ ತುದಿನಲ್ಲಿ ಬಹಳ ಪ್ರಕಾಶಮಾನವಾಗಿ ಒಂಥರ ಗೋಲ್ಡನ್ ಕಲರ್, ಚಿನ್ನದ ಬಣ್ಣದಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಆ ಒಂದು ಪ್ರಕಾಶಮಾನವಾಗಿ ಉರಿತಿರ್ತಕ್ಕಂತಹ ಯಜ್ಞ, ಅದರ ಚೈತನ್ಯ ರೂಪನೇ ಅದು. ಹಾಗಾಗಿ ಅವಳೇ ಬ್ರಹ್ಮಾಣಿ. ಎಲ್ಲಿದ್ದಾಳೆ? ಯಜ್ಞೇಶ್ವರನ ಆ ಯಜ್ಞದ ತುದಿಯಲ್ಲಿ, ಆ ಒಂದು ಕೆಂಡ, ಆ ಒಂದು ಜ್ವಾಲೆಯ ತುದಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ಆ ಒಂದು ಕಿಡಿ ಏನಿದೆ ಅದೇ ಬ್ರಹ್ಮಾಣಿ. ವೇದ ಮಂತ್ರಗಳಿಂದ ಮಾಡ್ತಕ್ಕಂತಹ ಆ ಯಜ್ಞದ ಪ್ರತಿ ಒಂದು ಕೂಡ ಬ್ರಹ್ಮವೇ. ಅಲ್ಲಿ ಉಪಯೋಗಿಸ್ತಿರ್ತಕ್ಕಂಥ ಪ್ರತಿ ಒಂದು ಕೂಡ ಬ್ರಹ್ಮರೂಪವೇ. ಅಲ್ಲಿ ಅಂದ್ರೆ ಶೃರುಗಳಿರ್ಬೋದು, ಅಗ್ನಿಗೊಬ್ಬ ಹಾಕ್ಬೇಕಾಗಿರ್ತಕ್ಕಂಥ ಹವಿಸ್ಸುಗಳಿರ್ಬೋದು, ಮಾಡ್ತಕ್ಕಂಥ ಅವನಿರ್ಬೋದು, ಎಲ್ಲವೂ ಕೂಡ ಬ್ರಹ್ಮವೇ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ವಿಷಯಗಳ ಜ್ಞಾನ, ಆ ಹವಿಸ್ಸನ್ನ ಪಡ್ತಿರ್ತಕ್ಕಂಥವ್ರು ಆ ಎಲ್ಲ ವಿಷಯಗಳ ಜ್ಞಾನ, ಅಗ್ನಿಗೆ ಇರ್ತಕ್ಕಂತಹ ಆ ಒಂದು ವಿಷಯಗಳ ಜ್ಞಾನವನ್ನ ಯಾರು ಹೊಂದಿರ್ತಾರೋ ಅಂತವರು ಮಾತ್ರ ಯಜ್ಞ ರೂಪಿಣಿಯನ್ನು ಉಪಾಸನೆ ಮಾಡಿದಾಗ ಅವರು ಬುಧರು ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರತಕ್ಕಂಥವ್ರನ್ನ ಬುಧರು ಅಂತ ಕರೀತಾರೆ. ಹಾಗಾಗಿ ಇಂತಹ ಬುಧರಿಂದ ಅರ್ಚಿಸಲ್ಪಡ್ತಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಅವಳು ಬುಧಾರ್ಚಿತ. ಮುಂದಿನ ನಾಮ ಪ್ರಸವಿತ್ರಿ. ನೋಡಿ, ಪ್ರಸವಿತ್ರಿ ಅಂತಂದ್ರೆ ಹೆತ್ತಿರ್ತಕ್ಕಂಥವಳು ತಾಯಿ. ಯಾರನ್ನ ಅವಳು ಹೆತ್ಲು ಅಂತಂದ್ರೆ
ಈ ಜಗತ್ತನ್ನೇ ಅವಳು ಸೃಷ್ಟಿ ಮಾಡಿರೋದ್ರಿಂದ ಆ ತಾಯಿಯೇ ಪ್ರಸವಿತ್ರಿ ಅಂತ ಕರೀತಾರೆ. ಇಲ್ಲಿಗೆ ನಾನು ಈ ಭಾಗವನ್ನ ಮುಗಿಸ್ತೀನಿ. ಮುಂದಿನ ನಾಮ ಪ್ರಚಂಡ ಅಂತ ನಾಮ ಇದೆ, ಅದನ್ನ ನಾವು ವಿಶೇಷವಾಗಿ ಮಾತಾಡೋಣ. ಎಲ್ರಿಗೂ ಕೂಡ ಆ ಜಗದಂಬೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ನಾನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.